ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3 ಜನವರಿ 2026. मुरली महावाक्यಗಳು. मीठे बच्चे, कदम कदम पर श्रीमत पर चलते रहो. यह ब्रह्मा की मत है या शिव बाबा की, इसमें मूंझो नहीं. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ತಂದೆ ಶ್ರೀಮತವನ್ನ ಪಾಲನೆ ಮಾಡ್ರಿ. ಇದು ಬ್ರಹ್ಮಾರವರ ಮತವೋ ಅಥವಾ ಶಿವತಂದೆಯ ಮತವೋ ಅಂತ ಇದರಲ್ಲಿ ಸಂಶಯಿತರು ಆಗಬೇಡ್ರಿ. ಹೆಜ್ಜೆ ಹೆಜ್ಜೆಗೂ ಶ್ರೀಮತದ ನಂಬರ್ 1 ಮತ ಆಗಿದೆ. ಸದಾ ತನ್ನನ್ನ ಆತ್ಮದ ಸತ್ಯ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಎಲ್ಲರೊಳಗೂ ಅದೇ ಸತ್ಯವನ್ನ ಅನುಭವ ಮಾಡು. ಏನೆಲ್ಲ ಮನಸ್ಸಿನ ಸ್ಕ್ರೀನ್ ಮೇಲೆ ಅಥವಾ ಈ ನಾಟಕದಲ್ಲಿ ಕಾಣ್ತಾ ಇದೆಯೋ, ಕೇಳಿಸ್ತಾ ಇದೆಯೋ, ಇದೆಲ್ಲವನ್ನ ಸಾಕ್ಷಿಯಾಗಿ ನಾಟಕದ ರೂಪದಲ್ಲಿ ನೋಡು, ಮನರಂಜಿಸು. ಇದು ಶ್ರೀಮತದ ಮೊದಲನೆಯ ಹೆಜ್ಜೆಯಾಗಿದೆ. ಅದಕ್ಕಾಗಿ ಹೆಜ್ಜೆ ಹೆಜ್ಜೆಗೂ ಈ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರು. ಹಾಗೂ ಅತಿ ಮುಖ್ಯವಾಗಿರುವಂಥದ್ದು, ಶಿವ್ ಬಾಬಾ ಹಾಗೂ ಬ್ರಹ್ಮ ಬಾಬಾ ಕಂಬೈನ್ಡ್ ಇದ್ದಾರೆ ಅಂದಮೇಲೆ ಇದರಲ್ಲಿ ಎಂದಿಗೂ ಕೂಡ ಇದು ಶಿವ್ ಬಾಬಾ ಹೇಳ್ತಿದ್ದಾರೋ ಅಥವಾ ಬ್ರಹ್ಮ ಬಾಬಾ ಹೇಳ್ತಿದ್ದಾರೋ ಅಂತ ಎಂದಿಗೂ ಕನ್ಫ್ಯೂಸ್ ಆಗಬೇಡ್ರಿ. ಪ್ರಶ್ನೆ: अच्छी ब्रेन वाले बच्चे कौन सी गुह्य बात सहज ही समझ सकते हैं? ಉತ್ತಮ ಬ್ರೇನ್ ಅರ್ಥಾತ್ ಬುದ್ಧಿ ಉಳ್ಳಂತಹ ಮಕ್ಕಳು ಯಾವ ಒಂದು ಗುಹ್ಯ ರಹಸ್ಯವನ್ನ ಸಹಜವಾಗಿ ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ? ಉತ್ತರದಲ್ಲಿ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಸಮझा रहे हैं या शिव बाबा, यह बात अच्छी ब्रेन वाले सहज ही समझ लेंगे. अच्छी ब्रेन अर्थात अच्छी समझदारी अर्थात ದಿವ್ಯ ವಿವೇಕ ಉಳ್ಳಂಥವರು. ದಿವ್ಯ ವಿವೇಕವನ್ನ ಯಾರು ಹೊಂದಿದಾರೋ ಅಂಥವರು ಇದು ಈ ಮಹಾವಾಕ್ಯ ಡೈರೆಕ್ಟ್ ಶಿವ ಬಾಬಾರವ್ರದ್ದಾಗಿದೆ, ಇದು ಬ್ರಹ್ಮ ಬಾಬಾರವ್ರದ್ದಾಗಿದೆ ಅನ್ನುವಂಥದ್ದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಕೈ ತೋ ಇಸ್ಮೇ ಹಿ ಮೂಂಜ್ ಜಾತೆ. ಕೆಲವು ಮಕ್ಕಳು ಇದರಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಕೆಲವೊಮ್ಮೆ ಶಿವ ಬಾಬಾ ಹೇಳುವಂತಹ ಮಹಾವಾಕ್ಯಗೂ ಕೂಡ ಇದು ಬ್ರಹ್ಮ ಬಾಬಾ ಹೇಳಿರುವಂಥದ್ದು ಅಂತಾನೂ ಹೇಳ್ತಾರೆ. ಬಾಬಾ कहते, बच्चे बाप दादा दोनों इकट्ठे हैं, तुम मुंझो नहीं. ಬಾಬಾ ಹೇಳ್ತಾರೆ, ಶಿವ ಬಾಬಾ ಕಿ ಬಾಬಾ ಮತ್ತು ದಾದಾ ಇಬ್ರು ಜೊತೆಯಲ್ಲಿರೋದ್ರಿಂದ, ಕಂಬೈನ್ಡ್ ಇರೋದ್ರಿಂದ ಇದರಲ್ಲಿ ಸಂಶಯ ತರುವ ಮಾತೇ ಇಲ್ಲ. ಯಾಕೆ ಅಂದ್ರೆ ಬ್ರಹ್ಮ ಬಾಬಾ ಆತ್ಮ ಅವರ ಕಾನ್ಶಿಯಸ್, ಸುಪ್ರೀಂ ಕಾನ್ಶಿಯಸ್ ಜೊತೆಗೆ ನಿರಂತರ ಕನೆಕ್ಟ್ ಆಗಿರುವ ಕಾರಣ, ಕಂಬೈನ್ಡ್ ಆಗಿರುವ ಕಾರಣ, ಹಾಗೂ ಬ್ರಹ್ಮ ಬಾಬಾರವರು ತಮ್ಮ ಮನಸ್ಸನ್ನೇ, ತಮ್ಮದು ಎಲ್ಲವನ್ನ ಪರಮಾತ್ಮನಿಗೆ ಕ್ಷಣದಲ್ಲಿ ಅರ್ಪಿತ್ ಮಾಡಿರುವ ಕಾರಣದಿಂದ ಶಿವ ಬಾಬಾರವರ ಯಾವ ಮನಸ್ಸಿದೆಯೋ ಅದೇ ಬ್ರಹ್ಮ ಬಾಬಾರವರ ಮನಸ್ಸು ಕೂಡ ಆಗಿದೆ. ಶಿವ ಬಾಬಾರವರ ಒಂದು ಚೇತನ ಬ್ರಹ್ಮ ಬಾಬಾರವರ ಚೇತನದಲ್ಲಿ ಕಂಬೈನ್ಡ್ ಆಗಿರುವ ಕಾರಣದಿಂದ ಬಾಬಾ ಹೇಳ್ತಾರೆ, ಯಾವುದೇ ಮಾತು ಬ್ರಹ್ಮ ಬಾಬಾರವರ ಚೇತನದಿಂದ ಅರ್ಥಾತ್ ಅವರ ವಿವೇಕದಿಂದ ಅಥವಾ ಅವರ ಮನಸ್ಸಿನಿಂದ ಬಂದಿರುವಂಥದ್ದಿದ್ರೂ ಕೂಡ ಇದರಲ್ಲಿ ನೀವು ಗಾಬರಿ ಆಗುವ ಅಥವಾ ಸಂಶಯದಲ್ಲಿ ಬರುವ ಅಥವಾ ಪ್ರಶ್ನೆಗಳನ್ನ ಏಳಿಸುವಂತಹ ಅವಶ್ಯಕತೆ ಇಲ್ಲ. ಶ್ರೀಮತ್ ಸಮಜ್ಕರ್ ಚಲ್ತೆ ರಹೋ. ಬ್ರಹ್ಮಾನು ಸಾಮಾನ್ಯ ಅಲ್ಲ ಅಂತ, ಬ್ರಹ್ಮ ಬಾಬಾ ಗಾಡ್ ಲೈಕ್ ಇದ್ದಾರೆ. ಹೀಗಾಗಿ ಬ್ರಹ್ಮ ಬಾಬಾರವರ ಮುಖದಿಂದ ಶಿವ ಬಾಬಾ ಹೇಳಿ ಅಥವಾ ಬ್ರಹ್ಮ ಬಾಬಾರವರೇ ಆ ಮಾತನ್ನ ಹೇಳಿ, ಆದ್ರೆ ಅದನ್ನು ಶ್ರೀಮತ ಅಂತ ತಿಳ್ಕೊಂಡೇ ನಡೀರಿ. ಬಾಬಾ ಕಿ ಮತ್ ಕಾ ರೆಸ್ಪಾನ್ಸಿಬಲ್ ಬಿ ಶಿವ ಬಾಬಾ ಹೇ. ಒಂದ್ ವೇಳೆ ಬ್ರಹ್ಮ ಬಾಬಾ ಯಾವುದೇ ಮತ ಕೊಟ್ರು, ಇದನ್ನ ಮಾಡ್ಬೇಡ್ರಿ, ಇದನ್ನ ಮಾಡ್ರಿ ಅಂತ ಯಾವುದೇ ಮತವನ್ನ ಕೊಡ್ತಾರತ್ತಂದ್ರ ಅದಕ್ಕೆ ಜವಾಬ್ದಾರಿ ಯಾರದಾರ? ಶಿವ ಬಾಬಾರೇ ಅದಾರ. ಅಂದ್ಮೇಲೆ ಎಂದಿಗೂ ಕೂಡ ಈ ಡಿಫ್ರೆನ್ಶಿಯೇಟ್ ಮಾಡಬೇಡ್ರಿ, ಇರ್ಲಿ ಬಿಡು ಇದೇನ್ ಬ್ರಹ್ಮ ಬಾಬಾ ಹೇಳ್ತಾರ ಅಂತ ಎಂದಿಗೂ ಅನ್ಬೇಡ್ರಿ. ಯಾಕಂದ್ರೆ
ಕಾನ್ಷಿಯಸ್ ಲೆವೆಲ್ ಒಳಗ, ಎನರ್ಜಿ ಲೆವೆಲ್ ಒಳಗ ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ರು ಕಂಬೈಂಡ್ ಇರೋದ್ರಿಂದ ಶಿವ ಬಾಬನ್ ಸಂಪೂರ್ಣ ಊರ್ಜಾ ಶಕ್ತಿ ಬ್ರಹ್ಮ ಬಾಬರ ಜೊತೆ ಕಂಬೈಂಡ್ ಇರೋದ್ರಿಂದ ಬ್ರಹ್ಮ ಬಾಬಾ ಏನೇ ಹೇಳ್ತಾರದು ಡ್ರಾಮಾ ಅನುಸಾರ ಉತ್ತಮನೇ ಕಲ್ಯಾಣಕಾರಿಯಾಗಿರೋದ್ರಿಂದ ಅದಕ್ಕೆ ಶ್ರೀಮತ ಅಂತ ತಿಳ್ಕೊಂಡೇ ನಡೀರಿ ಅಂತ ಹೇಳ್ತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಸೆನ್ಸಿಬಲ್ ಬನ್ ಸಚ್ಚಿ ಸೇವಾ ಮೇ ಲಗ್ ಜಾನಾ ಹೇ. ಉತ್ತಮ ಬುದ್ಧಿಯವಳು ತಿಳುವಳಿಕೆ ಉಳ್ಳವರಾಗಿ ಸೇವೆಯಲ್ಲಿ ತೊಡಗ್ರಿ. ಕೌನ್ಸಾ ಸೇವಾ? ಒಂದಂತೂ ಇದೆ ಡ್ರಾಮಾ ಅನುಸಾರ ಮನ್ಸಾ ವಾಚ ಕರ್ಮಣ ಸೇವಾ. ಬಹಳ ಶ್ರೇಷ್ಠ ಸೇವಾ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಸ್ಥಿತಿ ಇರೋದೇ ಸರ್ವೋತ್ತಮ ಸೇವಾ. ಈ ಸೇವೆಯಲ್ಲಿ ತೊಡಗ್ರಿ. जवाबदार एक बाबा है, इसीलिए श्रीमत में संशय नहीं उठाना, निश्चय में अडोल रहना है. ಎಲ್ಲದಕ್ಕೂ ಜವಾಬ್ದಾರ್. ಮುರುಳಿಯ ಮೂಲಕ ಏನೆಲ್ಲ ಮಹಾವಾಕ್ಯ ನುಡಿಸಲಾಗಿದೆಯೋ ಅದರ ಮೇಲೆ ಜವಾಬ್ದಾರ್ ಶಿವಬಾಬಾ ಇರೋದ್ರಿಂದ ಶ್ರೀಮತ ಅಂತ ತಿಳ್ಕೊಂಡು ಅದನ್ನ ಪಾಲಿಸ್ರಿ. ಮತ್ತು ನಿಶ್ಚಯದಲ್ಲಿ ಅಡೋಲ್, ಯಾವ ನಿಶ್ಚಯ ಭಗವಾನು ವಾಚ್ ಅಂತಿದೆ, ಮುರುಳಿಯ ಮಹಾವಾಕ್ಯ ಭಗವಾನು ವಾಚ್ ಇದೆ ಅಂತಂದ್ಮೇಲೆ ಇದರಲ್ಲಿ ಸದಾ अडोल आगिर्री अंतार बाबा. सेकेंड पॉइंट, विचार सागर मंथन कर बाबा के हर समझाने पर अटेंशन देना है. विचार सागर मंथन ಮಾಡಿ ಬಾಬಾರವರ ಪ್ರತಿಯೊಂದು ತಿಳುವಳಿಕೆ ಮೇಲೆ, ಬಾಬಾ ಕೊಟ್ಟಿರುವಂತಹ ಮಹಾವಾಕ್ಯಗಳ ಮೇಲೆ ಅಥವಾ ಬಾಬಾರವರು ಹೇಳಿರುವಂತಹ ಯಾವ ಗುಹ್ಯ ರಹಸ್ಯಗಳಿವೆ ಅವುಗಳ ಮೇಲೆ ಚಿಂತನೆ ಮಾಡ್ರಿ. ಅಟೆನ್ಷನ್ ಕೊಟ್ಟು ಅಥವಾ ಗಮನ ಕೊಟ್ಟು ಅವುಗಳ ಮೇಲೆ ಒಂದು ಆ ಇಶಾರೆಯನ್ನ ಅರ್ಥ ಮಾಡ್ಕೊಳ್ರಿ. ಸ್ವಯಂ ಜ್ಞಾನ್ ಕೋ ಧಾರಣ್ ಕರ್ ದೂಸರೋಂ ಕೋ ಸುನಾನಾ ಹೇ. ಬಾಬಾ ಹೇಳ್ತಾರೆ ಮುರಳಿ ಹೇಳೋದು ಬಹಳ ಸಹಜ ಸೇವಾ. ಇರುವುದನ್ನ ಹಾಗೆ ಓದಿ ಹೇಳೋದು ಇದು ಯಾರಾದರೂ ಮಾಡುವಂಥದ್ದಾಗಿದೆ. ಅಜ್ಞಾನಿಗಳು ಕೂಡ ಮುರಳಿಯನ್ನ ಓದಿ ಇನ್ನೊಬ್ಬರಿಗೆ ಹೇಳ್ಬೋದು. ಆದರೆ ಬಾಬಾ ಹೇಳ್ತಾರೆ ಯಾವ ಮಹಾವಾಕ್ಯವನ್ನ ಬಾಬಾ ನಾನು ಆತ್ಮನ ಪ್ರತಿಯಾಗಿ ನುಡಿಸಿದ್ದಾರೋ ಆ ಮಹಾವಾಕ್ಯವನ್ನ ವಿಚಾರ ಸಾಗರ ಮಂಥನ ಮಾಡಿ ಪ್ರಾಕ್ಟಿಕಲ್ ಅನುಭವ ಮಾಡಿ ಅದರ ಸ್ವರೂಪದಲ್ಲಿ ಬಂದು ಆ ಸತ್ಯವನ್ನ ಅನುಭವಿಸಿ ನೀವು ಇನ್ನೊಬ್ಬರಿಗೆ ಹೇಳ್ರಿ. ಇದು ನಿಜವಾದಂತಹ ಸೇವಾ ಆಗಿದೆ. ಇದರಿಂದಲೇ ಅನೇಕರ ಕಲ್ಯಾಣ ಆಗ್ಲಿಕ್ಕೆ ಅಥವಾ ಆ ಮಹಾವಾಕ್ಯ ನಾಟ್ಲಿಕ್ಕೆ ಸಾಧ್ಯವಿದೆ. ವರದಾನ್, अपने अनादि आदि रियल रूप को रियलाइज करने वाले ಸಂಪೂರ್ಣ ಪವಿತ್ರ ಭವ. ತಮ್ಮ ಆದಿ ಸತ್ಯುಗದ ಆದಿ ಹಾಗೂ ಪರಂಧಾಮದ ಪರಮವಸ್ಥ ಅನಾದಿ ಈ ಎರಡು ರಿಯಲ್ ರೂಪವನ್ನ ಆದಿಯಲ್ಲಿ ಭಲೆ ರೋಲ್ನಲ್ಲಿ ಆತ್ಮ ರೋಲ್ ಪ್ಲೇ ಮಾಡ್ತಾ ಇದ್ರು ಕೂಡ ಅದು ರಿಯಲ್ ರೂಪ್ ಅಂತಾರೆ ಬಾಬಾ. ಯಾಕೆಂದ್ರೆ ಆದಿಯಲ್ಲಿ ಆತ್ಮ ಸಂಪೂರ್ಣ ಜಾಗೃತ ಅವಸ್ಥೆಯಲ್ಲಿರೋದ್ರಿಂದ ಆತ್ಮ ಸ್ವರೂಪವೇ ರೋಲ್ನ ಸ್ವರೂಪ ಆಗಿರ್ತದ. ಹೀಗಾಗಿ ಅದು ಕೂಡ ರಿಯಲ್ ರೂಪ. ಆದಿ ಮತ್ತು ಅನಾದಿ ತಮ್ಮ ರಿಯಲ್ ರೂಪವನ್ನ ರಿಯಲೈಸ್ ಮಾಡಿಕೊಳ್ಳುವಂತಹ, ಅದರ ಅನುಭೂತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ಪವಿತ್ರ ಆಗ್ರಿ. आत्मा के अनादि और आदि दोनों काल का ओरिजिनल स्वरूप पवित्र है. ಆತ್ಮನ ಆದಿ ಪರಂಧಾಮದ ಅನಾದಿ ಇವೆರಡೂ ಸ್ವರೂಪ ಬಾಬಾ ಹೇಳ್ತಾರೆ ಒರಿಜಿನಲಿ ಬಹಳ ಪವಿತ್ರ ಸ್ವರೂಪ ಆಗಿದೆ. ಅಪವಿತ್ರತಾ ಆರ್ಟಿಫಿಷಿಯಲ್ ಹೇ. ಅಪವಿತ್ರತೆ ಏನಾಗಿದೆ, ಇದು ಕೃತಕ್ ಅಂತ ಹೇಳ್ತಾರೆ ಬಾಬಾ. ಇದು ರೋಲ್ನ ಅಥವಾ ಆತ್ಮನ ಮನಸ್ಸಿನ ಒರಿಜಿನಾಲಿಟಿ ಅಲ್ಲ, ಇದು ಆರ್ಟಿಫಿಷಿಯಲ್ ಅಂತಾರೆ ಬಾಬಾ. ಶೂದ್ರೋಂಕಿ ದೇನ್ ಹೇ. ಶೂದ್ರ ರೋಲ್ನ ಮೂಲಕ ಮನಸ್ಸಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು ಆಗಿದೆ. ಶೂದ್ರೋಂಕಿ ಚೀಸ್ ಬ್ರಾಹ್ಮಣ ಯೂಸ್ ನಹಿ ಕರ್ ಸಕ್ತೆ, इसलिए सिर्फ यही संकल्प करो कि आदि अनादि आदि रियल रूप में मैं पवित्र आत्मा हूँ. ಬಹಳ ಸೂಕ್ಷ್ಮ ಗುಹ್ಯವಾಗಿರುವಂಥ ಮಹಾವಾಕ್ಯ. ಶೂದ್ರರ ಕೊಡುಗೆಗಳನ್ನ ಬ್ರಾಹ್ಮಣರು ಉಪಯೋಗ ಮಾಡುವ ಹಾಗಿಲ್ಲ. ಶೂದ್ರರ ಕೊಡುಗೆ ಅಂದ್ರೆ ಶೂದ್ರ ಮನಸ್ಸು ಹಾಗೂ ಬ್ರಾಹ್ಮಣ ಮನಸ್ಸು ಒಂದೇ ಮನಸ್ಸಿದೆ. ಹಾಗೆ ನೋಡಿದ್ರೆ ಯಾವ ಮನಸ್ಸು ಶೂದ್ರರ ಆಕ್ಟಿವಿಟಿ ಒಳಗ, ಶೂದ್ರರ ಒಂದು ವಿಚಾರ ಆಚಾರ ಈಗೂ ಫಾಲೋ ಮಾಡ್ತಾ ಇದೆ,
ಅದಕ್ಕೆ ಶೂದ್ರ ಮನಸ್ಸು ಅಂತ ಹೇಳಲಾಗ್ತದೆ. ಬ್ರಾಹ್ಮಣರು ಅಂತಂದ್ರೆ ಯಾವ ಮನಸ್ಸಿನಲ್ಲಿ ದೇಹವಾನದಿಂದ ಡಿಟ್ಯಾಚ್ ಆಗಿರುವಂತಹ ಸ್ಮೃತಿ ಸ್ಥಿತಿ ಇದೆಯೋ ಅದು ಬ್ರಾಹ್ಮಣ ಮನಸ್ಸು. ಶೂದ್ರರ ಮನಸ್ಸಿನ ಈ ನೀಚತನ, ಕಮ್ಮಿ ಫೀಲ್ ಮಾಡೋದು, ಅನಾಥ ಫೀಲ್ ಮಾಡೋದು, ಅಥವಾ ಬೇಕು ಎನ್ನುವಂತ ಫೀಲಿಂಗ್ ಇದೆ ಅಂದ್ರೆ ಇದು ಶೂದ್ರತನ. ಶೂದ್ರತನದಿಂದ ನೀವೇನಾಗಬೇಕಾಗಿದೆ? ಬ್ರಾಹ್ಮಣರು. ಬ್ರಾಹ್ಮಣರಾದ್ಮೇಲೆ ಶೂದ್ರರ ಅಪವಿತ್ರತೆ, ಆರ್ಟಿಫಿಷಿಯಲ್ ಬ್ಯಾಡ್ ಎನರ್ಜಿಯನ್ನ ನೀವು ಯೂಸ್ ಮಾಡುವ ಹಾಗಿಲ್ಲ ಅಂತಾರೆ ಬಾಬಾ. ಇಸ್ಲಿ ಯಹಿ ಸಂಕಲ್ಪ ಕರೋ, ಅದಕ್ಕೆ ಇದೇ ಸಂಕಲ್ಪವನ್ನ ಮಾಡ್ರಿ. ಅನಾದಿ ಆದಿ ರಿಯಲ್ ರೂಪದಲ್ಲಿ ನಾನು ಪವಿತ್ರ ಇದ್ದೀನಿ. ಭಲೆ ರೋಲ್ನಲ್ಲಿ ಶೂದ್ರರ ಒಂದು ವಿಚಾರ, ಶೂದ್ರರ ಒಂದು ಕರ್ಮ ಕಾಣಿಸ್ಕೊಳ್ತು ಡ್ರಾಮಾನುಸಾರ ಅಂದ್ರ ಬಾಬಾ ಹೇಳ್ತಾರೆ ಸಂಕಲ್ಪ ಏನ್ ಮಾಡ್ರಿ, ನಾನು ಅನಾದಿ ಮತ್ತು ಆದಿಯಲ್ಲಿ ಎಕ್ದಮ್ ಪವಿತ್ರ ಆತ್ಮ ಇದೀನಿ ಅನ್ನುವಂಥದ್ದನ್ನೇ ಸ್ಮೃತಿ ಮಾಡ್ಕೊಡ್ರಿ. ತಮ್ಮ ರಿಯಲ್ ರೂಪವನ್ನ, ಆರ್ಟಿಫಿಷಿಯಲ್ ರೂಪ ಹಾಕೊಂಡಿರುವಂತ ಸ್ಕೂಲ್ ಮಕ್ಕಳು ಆಕ್ಟಿಂಗ್ ಮಾಡುವಾಗ ಅವ್ರೊಂದು ಡ್ರೆಸ್ ಹಾಕೊಂಡಿರ್ತಾರ, ಆದ್ರೆ ಅವ್ರಿಗೆ ಗೊತ್ತಿದೆ ನಾ ಭಲೆ ರಾವಣ ಆಗಿನಿ, ನಾನು ಸುಧಾಮ ಆಗಿನಿ ಅಂತ. ಸುಧಾಮನ ಪಾರ್ಟ್ ಆರ್ಟಿಫಿಷಿಯಲ್, ನಾ ಜಸ್ಟ್ ಅದನ್ನ ಪ್ಲೇ ಮಾಡೋ ಸಲುವಾಗಿ ಅಥವಾ ಆಕ್ಟಿಂಗ್ ಮಾಡೋ ಸಲುವಾಗಿ ಈ ತರದ ನಾ ಡ್ರೆಸ್ ಹಾಕೊಂಡಿದ್ದೀನಿ. ನಾ ಒರಿಜಿನಲಿ ನಾನು ಬಹಳ ಶ್ರೀಮಂತರ ಮಗ ಇದ್ದೀನಿ ಅನ್ನುವ ಕಾನ್ಶಿಯಸ್ ಇರ್ತದೆ. ಹಂಗೆ ಬಾಬಾ ಹೇಳ್ತಾರ ಭಲೆ ರೋಲ್ ಒಳಗೆ ಈ ಸಮಯದೊಳಗ ಏನೇ ಮೈಂಡ್ನ ಲೆವೆಲ್ ಒಳಗ ಮತ್ತು ಫಿಸಿಕಲ್ ಲೆವೆಲ್ ಒಳಗ ಏನೇ ಶೂದ್ರಪನ ಕಾಣಿಸ್ತಾ ಇದೆ ಅಂದ್ರೂ ಕೂಡ ಇದು ನಾನಲ್ಲ. ನನ್ನ ಅನಾದಿ ಮತ್ತು ಆದಿ ರಿಯಲ್ ರೂಪ ಏನಿದೆಯಲ್ಲ ಅದು ಎಕ್ದಮ್ ಪ್ಯೂರ್ ಇದೆ. ನಾ ಆತ್ಮ ಪ್ಯೂರ್ ಇದ್ದೇನೆ. ಬಾಕಿ ರೋಲಲ್ಲಿ ಏನು ಕಾಣಿಸ್ತಾ ಇದೆ ಇದು ಶೂದ್ರರದ್ದೇನಾಗಿರ್ಬೋದು, ಕರೆ ನಂದಲ್ಲ ಬಾಬಾ ಇದು ಶೂದ್ರರದ್ದು, ಇದು ರೋಲಲ್ಲಿ ಕಾಣಿಸ್ತಾ ಇದೆ ಬಾಬಾ, ನಾನು ನಿಮಗೆ ಅರ್ಪಣೆ ಮಾಡ್ತಿದ್ದೀನಿ. ಯಾಕಂದ್ರೆ ನಾನು ಒರಿಜಿನಲಿ ಆದಿ ಅನಾದಿ ನನ್ನ ರಿಯಲ್ ರೂಪ ಏನಿದೆ ಎಕ್ದಮ್ ಪವಿತ್ರ ಇದೆ. ನಾ ಪವಿತ್ರ ಇದ್ದೀನಿ. ಇದು ನನ್ನ ಒರಿಜಿನಾಲಿಟಿ ಅಲ್ಲಿದು ಆರ್ಟಿಫಿಷಿಯಲ್ ಹಾಕೊಂಡಿರುವಂತಹ ಆವರಣ ಮಾತ್ರ. ಕಿಸಿ ಕೋ ಭಿ ದೇಖೋ ತೋ ಉಸ್ಕೆ ರಿಯಲ್ ರೂಪ್ ಕೋ ದೇಖೋ. ಯಾರನ್ನ ನೋಡಿದ್ರು ಕೂಡ ಬಾಬಾ ಹೇಳ್ತಾರ ರಿಯಲ್ ರೂಪ ನೋಡ್ರಿ. ಅಂದ್ರೆ ಈಗ ಯಾವ್ದಾದ್ರು ಮಕ್ಕಳು ಅಥವಾ ಸಿನಿಮಾ ಹೀರೋ ಒಂದು ಬೇಡ್ರ ಕಣ್ಣಪ್ಪನ ಪಾಠ ಮಾಡ್ತಾ ಇದ್ದಾರತ್ತಂದ್ರ ಅದು ಸೀರಿಯಲ್ ಅಥವಾ ಆ ಸೀನ್ ಅನ್ನ ನೋಡ್ತಾ ಈ ಬೇಡರ ಕಣ್ಣಪ್ಪನ ಪಾಠ ಮಾಡಿದವ್ರು ಯಾರು ಅಂತ ಕೇಳ್ತೀವಿ ನಾವು. ಈ ತರ ಬಬ್ರುವಾನ್ ಆದವ್ರು ಯಾರು ಅಂತ ಹೇಳ್ತು, ರಾಜ್ಕುಮಾರ ಅಥವಾ ಶಿವರಾಜ್ ಕುಮಾರ ಅಂತ. ಅಂದ್ರೆ ಒರಿಜಿನಲ್ ರೂಪ ಬೇರೆ, ಆರ್ಟಿಫಿಷಿಯಲ್ ರೂಪ ಬೇರೆ ಅಂತ. ಆರ್ಟಿಫಿಷಿಯಲ್ ರೂಪ ಮೇಲಿನಿಂದ ಹಾಕೊಂಡಿದೆ, ರಿಯಲ್ ರೂಪ ಗುಪ್ತಿದೆ. ಅನೇಕ ಬಾರ್ ರಾಜ್ಕುಮಾರ್ ಅನ್ನೋದೇ ಗೊತ್ತಾಗಲ್ಲ, ಎಕ್ದಮ್ ಬೇಡರ ಕಣ್ಣಪ್ಪ ಯಾರು ಇವನು ಅಂತ ನಾವು ಕೇಳ್ತಿದ್ವಿ. ಹಂಗೆ ಬಾಬಾ ಹೇಳ್ತಾರ ಇವತ್ತು ಯಾರೆಲ್ಲ ನಮ್ಮ ಎದುರುಗಡೆಗೆ ರೋಲ್ ಸ್ತ್ರೀ ರೂಪದೊಳಗ ಪುರುಷ ರೋಲ್, ಸ್ತ್ರೀ ರೋಲ್, ಮನುಷ್ಯನ ರೋಲ್ ಒಳಗ ಮನುಷ್ಯ ರೂಪದಲ್ಲಿ ಯಾರೆಲ್ಲ ಕಾಣಿಸ್ತಾ ಇದ್ದಾರತ್ತಂದ್ರ ಈ ಆರ್ಟಿಫಿಷಿಯಲ್ ರೂಪವನ್ನ ನೋಡ್ಬೇಡ್ರಿ ಅಂತಾರ ಬಾಬಾ. ಅವರ ರಿಯಲ್ ರೂಪ ನೋಡ್ರಿ. ರಿಯಲ್ ರೂಪ ಏನಾಗಿದೆ? ಆತ್ಮ ಆದಿ ಅನಾದಿ ಎಕ್ದಮ್ ಪ್ಯೂರ್ ಇದೆ. ಭಲೆ ಅವರ ರೋಲ್ ಒಳಗ ಬಹಳ ಶೂದ್ರಪನ ಇದೆ, ಭಲೆ ಅವ್ರ ರೋಲ್ ಒಳಗ ಬಹಳ ಹೇರಾಪೇರಿ ಮಾಡುವಂತ ಪಾರ್ಟ್ ಇದೆ, ಅಜ್ಞಾನದ ಪಾರ್ಟ್ ಇದೆ, ಕ್ರೋಧದ ಪಾರ್ಟ್ ಇದೆ ಅಂತಂದ್ರೂ ಕೂಡ ಬಾಬಾ ಹೇಳ್ತಾರ ಈ ಆರ್ಟಿಫಿಷಿಯಲ್ ಈಗ ಜಸ್ಟ್ ಅವ್ರು ಒಂದ್ ಜನ್ಮಕ್ಕಾಗಿ ಏನ್ ರೋಲ್ ಸಿಕ್ಕಿದೆ ಆ ರೋಲ್ ನಲ್ಲಿ ಇರುವಂತದ್ದನ್ನ ನೋಡ್ಬೇಡ್ರಿ, ಒಳಗಡೆ ಇರುವಂತಹ ನಿರಾಕಾರ ಸತ್ಯ ಸ್ವರೂಪವನ್ನ ನೋಡ್ರಿ. ರಿಯಲ್ ಕು ರಿಯಲೈಸ್ ಕರೋ. ಯಾರನ್ನೇ ನೋಡಿ ಎಷ್ಟು ಕಹಿ ಅದಾರ, ಅವ್ರ ಆರ್ಟಿಫಿಷಿಯಲ್ ರೂಪ ನೋಡ್ದಾಗ ಏನ್ ಅನಿಸ್ತದ, ಇವ್ರು ಎಷ್ಟು ಮೋಸ, ನಮ್ಮ ಎದುರುಗಡೆ ಕೆಲಸ ಮಾಡ್ದಂಗ್ ಮಾಡ್ತಾರ, ನಾವು ಆ ಕಡೆ ಹೋಗ್ಬಿಟ್ರ ಹಿಂದ ಇವರೆಲ್ಲ ಹಿಂಗ್ ಅದಾರಲ್ಲ ಅಂತ ಬಾಬಾ ಹೇಳ್ತಾರ. ಅವ್ರ ರಿಯಲ್ ರೂಪ ನೋಡ್ರಿ, ಆರ್ಟಿಫಿಷಿಯಲ್ ರೂಪ ನೋಡ್ಬೇಡ್ರಿ, ರಿಯಲ್ ರೂಪದ ರಿಯಲೈಸ್ ಮಾಡ್ರಿ. ಇವರು ಬಾಪ್ ಸಮಾನ್ ಆದಿಯೊಳಗ ಅನಾದಿಯೊಳಗ ಎಕ್ದಮ್ ಪವಿತ್ರ ಆಗಿರುವಂತಹ ಆತ್ಮನೇ ಅದಾರ ಅನ್ನುವಂತಹ ಅನುಭವ ಮಾಡ್ರಿ, ಅನುಭೂತಿ ಮಾಡ್ರಿ ಅಂತಾರ ಬಾಬಾ. तो संपूर्ण पवित्र बन फर्स्ट क्लास व एयर कंडीशन की टिकट के अधिकारी बन जाएंगे. ಅಂಡರ್ಲೈನ್. ಬಹಳ ಮಹತ್ವದ ಮಹಾವಾಕ್ಯ. ಎಷ್ಟೆಷ್ಟು ಎಲ್ಲರೊಳಗ ಆರ್ಟಿಫಿಷಿಯಲ್ ರೂಪ ನೋಡದೆ, ಅವರು ಧರಿಸಿರುವಂತ ರೋಲ್ ಅನ್ನು ನೋಡದೆ,
ಅವರ ನಿರಾಕಾರ ಸತ್ಯವನ್ನ, ಆದಿ ಅನಾದಿ ಪವಿತ್ರ ರೂಪವನ್ನ ಎಷ್ಟು ರಿಯಲೈಸ್ ಮಾಡ್ತೀರಿ. ಓಹೋ, ಇವ್ರು ಮೋಸಗಾರರು, ಮೋಸದ ಪಾರ್ಟ್ ಡ್ರಾಮಾನುಸಾರ ಇವ್ರಿಗೆ ಸಿಕ್ಕಿರ್ಬೋದು, ಆದ್ರ ಆತ್ಮ ರಿಯಲ್ ರೂಪದಲ್ಲಿ ಇವರು ಪವಿತ್ರ ಇದಾರ ಅನ್ನುವಂಥದ್ದು ರಿಯಲೈಸ್ ಮಾಡ್ಕೊಡ್ರಿ ಅಂತಾರ ಬಾಬಾ. ಈ ರೀತಿ ಮಾಡ್ತಾ ಮಾಡ್ತಾ ನೀವು ನಿಜವಾಗಿಯೂ ಸಂಪೂರ್ಣ ಪವಿತ್ರ ಸ್ಥಿತಿಯನ್ನ ತಲುಪ್ತೀರಿ. ಫಸ್ಟ್ ಕ್ಲಾಸ್ ಅಥವಾ ಏರ್ ಕಂಡೀಷನ್ ಟಿಕೆಟಿಗೆ ಅಧಿಕಾರಿ ಆಗ್ತೀರಿ. ಅರ್ಥಾತ್ ಅವಸ್ಥಾ ಏನಿದೆ ಎಕ್ದಮ್ ಫಸ್ಟ್ ಕ್ಲಾಸ್, ಯಾವುದು ಖೋಟ್ ರಹಿತ, ಕನ್ಫ್ಯೂಷನ್ ರಹಿತ, ಅಥವಾ ಬಹಳಷ್ಟು ಹಗುರತೆಯ ನಿಶ್ಚಿಂತ ಸ್ಥಿತಿ ಏನಿದೆ, ಇದು ಏರ್ ಕಂಡೀಷನ್ ಟಿಕೆಟ್ಗೆ ತಗೊಳ್ಳುವಂಥದ್ದು ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರ, ಏನ್ ಮಾಡ್ರಿ, ಸದಾ ತಮ್ಮ ರಿಯಲ್ ರೂಪವನ್ನೇ ನೆನಪು ಮಾಡ್ಕೊಡ್ರಿ, ಮತ್ತು ಯಾರನ್ನೇ ನೋಡ್ತಿರತ್ತಂದ್ರ ಎಲ್ಲರ ರಿಯಲ್ ರೂಪವನ್ನೇ ಅನುಭವಿಸ್ರಿ. ಸ್ಲೋಗನ್, परमात्मा दुआओं से अपनी झोली भरपूर करो तो माया समीप नहीं आ सकती. ಪರಮಾತ್ಮನ ಆಶೀರ್ವಾದಗಳಿಂದ ತಮ್ಮನ್ನ ಭರ್ಪೂರ್ ಅನುಭವ ಮಾಡ್ರಿ. ನಾನು ಪರಮಾತ್ಮನ ಆಶೀರ್ವಾದಕ್ಕೆ ಪ್ರಾಪ್ತ ಆತ್ಮ ಇದ್ದೀನಿ ಅನ್ನುವಂಥದ್ದು ಎಷ್ಟು ಫೀಲ್ ಮಾಡ್ತೀರಿ, ಅನುಭವ ಮಾಡ್ತೀರಿ, ಮಾಯಾ ನಿಮ್ಮ ಸಮೀಪದಲ್ಲಿ ಬರೋದಿಲ್ಲ. ಅವ್ಯಕ್ತ ಇಶಾರೆ, इस अव्यक्त मास में बंधन मुक्त रहकर जीवन मुक्त स्थिति का अनुभव करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ जीवन मुक्त स्थिति अनुभववನ್ನ ಮಾಡ್ರಿ. मेजॉरिटी बच्चों ने अभी लोहे की जंजीरें तो काट ली है, लेकिन बहुत महीन और रॉयल धागे अभी भी बंधे हुए हैं. ಬಹಳಷ್ಟು ಮಕ್ಕಳು ಕಬ್ಬಿಣದ ಸರಪಳಿ ಏನಿದೆಯಲ್ಲ ಅದನ್ನ ಕತ್ತರಿಸಿಕೊಂಡಿದ್ದಾರೆ. ಏನ್ ಮಾಯಾ ಪಂಚ ವಿಕಾರಗಳ ಕಬ್ಬಿಣದ ಸರಪಳಿಯಿಂದ ಬಂಧಿಸಿಬಿಟ್ಟಿತ್ತು, ಅವುಗಳಿಂದ ಮಕ್ಕಳು ಭಲೆ ಮೆಜಾರಿಟಿ ಮಕ್ಕಳು ಮುಕ್ತದಾರ. ಕಾಮ್, ಕ್ರೋಧ, ಲೋಭ, ಮೋಹ, ಅಹಂಕಾರ. ಆದರೆ ಬಹಳ ಸೂಕ್ಷ್ಮವಾಗಿರುವ, ಬಹಳ ರಾಯಲ್ ರೂಪದ ಎಳಿ ಅಂದ್ರೆ ಸರಪಳಿ ಕಬ್ಬಿಣದ ಸರಪಳಿ ಕಟ್ಟಾಗಿದೆ, ಆ ಬಂಧನ ಹೋಗ್ಬಿಟ್ಟಿದೆ. ಈಗ ಬಹಳ ಸೂಕ್ಷ್ಮ ರೂಪದ ರೇಷ್ಮೆಯ ದಾರದ ಹಾಗೆ ಏನು ಸೂಕ್ಷ್ಮ ಎಳೆ, ರಾಯಲ್ ಎಳೆ, ಅವುಗಳಿಂದ ನೀವು ಕಟ್ಟಿ ಬಂಧಿಸ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಕೈ पर्सनालिटी फील करने वाले हैं, स्वयं में अच्छाइयाँ है नहीं, लेकिन महसूस ऐसी होती है कि हम बहुत अच्छे हैं. ಎಷ್ಟು ಸೂಕ್ಷ್ಮ ಮಾತು, ಗುಹ್ಯ ಮಾತು ಅಂದ್ರೆ ಈಶ್ವರೀಯ ಪರಿವಾರದೊಳಗ ತಮ್ಮನ್ನ ಬ್ರಹ್ಮಕುಮಾರಿ ಎನ್ನುವಂತಹ ಟ್ಯಾಗ್ ಹಾಕೊಂಡ್ಮೇಲೂ ಕೂಡ ಅವ್ರು ನೋಡ್ಲಿಕ್ಕೆ ಹೆಂಗ ಅನಿಸ್ತಾರತ್ತಂದ್ರ ಬಹಳ ರಾಯಲ್, ಬಹಳ ಒಳ್ಳೆ ಪರ್ಸನಾಲಿಟಿ ಉಳ್ಳವರು ಅಂತ ಅನಿಸ್ತದ. ಆದ್ರೆ ಒಳಗಡೆ ಮೇಲ್ಗಡೆಗೆ ನಾವು ಬಹಳ ಒಳ್ಳೆಯವರು ಎನ್ನುವಂತಹ ಒಂದು ಆಕ್ಟಿಂಗ್ ಮಾಡ್ತಾರ, ಆದ್ರೆ ಒಳಗಡೆ ಅಂತ ಒಳ್ಳೆತನ ಇಲ್ಲ. ತೋ ಹಮ್ ಬಹುತ್ ಆಗೆ ಬಡ್ ರಹೆ ಹೇ, ನಾವು ಬಹಳ ಒಳ್ಳೆಯವರು ಅಂತ ಹೊರಗೆ ತೋರಿಸ್ಕೋತಾರ, ನಾವು ಬಹಳ ಮುಂದುವರಿತಿದ್ದೀವಿ ಅಂತ ಹೊರಗೆ ತೋರಿಸ್ಕೋತಾರ. ಯಾಕಂದ್ರೆ ಸ್ಥೂಲ ಸೇವಾ ಮಾಡಿ, ಸ್ಥೂಲ ಭಾಷಣ ಮಾಡಿ, ಸ್ಥೂಲ ಏಜ್ನ ಮೂಲಕ, ಬಹಳ ವರ್ಷದ ಸೀನಿಯರ್ ಅನ್ನುವಂಥದ್ರ ಮೂಲಕ ಅವ್ರು ನಾವು ಬಹಳ ಮುಂದುವರೆದವರು, ನಾವು ಬಹಳ ದೊಡ್ಡವರು ಅಂತ ಅನಿಸ್ಕೋತಿದ್ದಾರ. ಆದ್ರೆ ಬಾಬಾ ಹೇಳ್ತಾರೆ ಅವ್ರು ಅನೇಕ ಸೂಕ್ಷ್ಮ ಇವೆಲ್ಲ ಬಂಧನಗಳು, ನಾವು ಮುಂದುವರೆದವರು, ನಾವು ಸೀನಿಯರ್ ಇದ್ದೀವಿ, ನಾವು ಬಹಳ ಯೋಗ ಮಾಡಿದಂಥ ತಪಸ್ವಿಗಳು, ನಾವು ಬಹಳ ಒಳ್ಳೆಯ ಸೇವಾಧಾರಿಗಳು, ಇದೆಲ್ಲ ರಾಯಲ್ನ ಸೂಕ್ಷ್ಮ ದಾರಗಳಂತಾರ ಬಾಬಾ. ಇದು ಬಂಧನನೂ ಕೂಡ ಬಹಳಷ್ಟು ಕಷ್ಟದ ಅನುಭವ. ಈ ಬಂಧನಗಳೇನು ಇದನ್ನು ಕೂಡ ಬಂಧನನೇ. ಈ ಬಂಧನ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಬಿಡೋದಿಲ್ಲ. ಈ ಜೀವನ್ ಬಂದ್ಗೆ ದಾಗೆ ಮೆಜಾರಿಟಿ ಮೇ ಹೇ. ಈ ಜೀವನ ಬಂಧದೊಳಗ ನಾನಂದ್ರ ಇನ್ಚಾರ್ಜ್ ಇದ್ದೀನಿ, ನಾನಂದ್ರ ಡೈರೆಕ್ಟರ್ ಇದ್ದೀನಿ, ನಾನಂದ್ರ ಮನೆಗೆ ಯಜಮಾನ್ ಇದ್ದೀನಿ, ಯಜಮಾನ್ತಿ ಇದ್ದೀನಿ, ನಾ ಅಂಗಡಿ ಓನರ್ ಇದ್ದೀನಿ, ನಾನು ಈ ಇನ್ಸ್ಟಿಟ್ಯೂಟ್ಗೆ ಹೆಡ್ ಇದ್ದೀನಿ ಅನ್ನೋದೇನಿದೆಯಲ್ಲ, ಬಾಬಾ ಹೇಳ್ತಾರೆ ಇವು ಬಹಳ ಸೂಕ್ಷ್ಮ ರಾಯಲ್ ದಾರಗಳು. ಇದಕ್ಕಿಂತ ಇನ್ನೂ ಸೂಕ್ಷ್ಮ ಅಂದ್ರೆ ನಾನು ಬಹಳ ಹುಷಾರಿದ್ದೀನಿ, ಬಹಳ ಬಹಳ ವ್ಯಾಲ್ಯೂಬಲ್ ಇದ್ದೀನಿ ಅಂತ ಹೇಳ್ಕೊಳ್ತಾರ. ವ್ಯಾಲ್ಯೂಬಲ್ ವಸ್ತು ಯಾವಾಗ್ಲೂ ಅಪ್ನೆ ತಾನೇನೆ ಬಹಳ ವ್ಯಾಲ್ಯೂ ಸಿದ್ಧ ಮಾಡ್ಕೊಳ್ತದ. ಅದಕ್ಕೆ ನಾವು ಬಹಳ ಮೋಸ್ಟ್ ವ್ಯಾಲ್ಯೂಬಲ್ ಇದ್ದೀವಿ, ಸೀನಿಯರ್ ಇದ್ದೀವಿ ಅಂತ ಹೇಳ್ಕೊಳ್ಳೋ ಜರೂರತ್ತಿಲ್ಲ. ನಾವು ಬಹಳ ಬುದ್ಧಿವಾನ್ ಇದ್ದೀವಿ, ನಾವು ಬಹಳ ಒಳ್ಳೆ ಡಿಸಿಷನ್ ತಗೊಳ್ಳೋರಿದ್ದೀವಿ ಅನ್ನುವಂತಹ ಡ್ರಾಮಾದ ವಿಶೇಷತೆಗಳನ್ನ ನನ್ನ ವಿಶೇಷತೆಗಳು ಅಂತ ಆ ಸೂಕ್ಷ್ಮ ಬಂಧನದ
ಮತ್ತು ಸೂಕ್ಷ್ಮ ಎಳೆಗಳ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೆಜಾರಿಟಿ ಅಂತಾರೆ ಬಾಬಾ. बाप दादा अब इन दागों से भी मुक्त जीवन मुक्त देखना चाहते हैं. ಬಾಪ್ ದಾದಾರವರು ಈ ಎಳೆಯಿಂದಲೂ ಈ ಸೂಕ್ಷ್ಮ ಅಭಿಮಾನದ ದಾರದಿಂದಲೂ ಕೂಡ ನನ್ನ ಮಕ್ಕಳು ಮುಕ್ತ ಆಗಬೇಕು, ಬಂಧನ ಮುಕ್ತ ಆಗಬೇಕು ಮತ್ತು ಜೀವನ್ಮುಕ್ತ ಸ್ಥಿತಿಯ ಅನುಭವಿಗಳಾಗಬೇಕನ್ನುವಂಥದ್ದು ಬಾಬಾರವರ ಆಶಯವಾಗಿದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ ಆದಿ ಅನಾದಿ ಸ್ವರೂಪದಲ್ಲಿ ಸಂಪೂರ್ಣ ಪವಿತ್ರವಾಗಿದ್ದೇನೆ. ಅಪವಿತ್ರತೆ ಬ್ರಾಹ್ಮಣರ ಒರಿಜಿನಲ್ ಸ್ವರೂಪವಲ್ಲ, ಇದು ಶೂದ್ರರ ಕೊಡುಗೆಯಾಗಿದೆ, ರಾವಣನ ಕೊಡುಗೆಯಾಗಿದೆ. ಭಲೆ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಶೂದ್ರರ ಆಕ್ಟಿವಿಟಿ ನಡೆಯುತ್ತಿದ್ದರೂ ಸಹ ನನಗೆ ಸತ್ಯ ಜ್ಞಾನ ಅರ್ಥವಾಗಿದೆ. ನಾನು ಆತ್ಮ ಆದಿ ಅನಾದಿಯಲ್ಲಿ ಸಂಪೂರ್ಣ ಪವಿತ್ರವಾಗಿದ್ದೇನೆ. ಪವಿತ್ರತೆಯೇ ನನ್ನ ರಿಯಾಲಿಟಿ ಆಗಿದೆ. ನಾನು ಇದರ ರಿಯಲೈಸೇಷನ್ ಮಾಡ್ತಾ ಇದ್ದೀನಿ. ಓಂ ಶಾಂತಿ.